ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಪ್ರಿಯರೇ. ದೇವರು ಎಷ್ಟು ಪ್ರೀತಿ ಸ್ವರೂಪನಾಗಿದ್ದಾನೆ. ನಮ್ಮ ಕಷ್ಟಗಳು, ಕಣ್ಣೀರು, ಹೋರಾಟ, ದುಃಖ, ಎಲ್ಲ ರೋಗಗಳು ಎಲ್ಲವನ್ನು ಕೂಡ ಆತನೇ ಹೊತ್ತುಕೊಂಡಿದ್ದಾನೆ. ಹೌದು ಪ್ರಿಯರೇ, ನಮ್ಗೆ ಈ ಲೋಕದಲ್ಲಿ ಅನೇಕ ಕಷ್ಟಗಳು, ಕಣ್ಣೀರು, ಹೋರಾಟ, ದುಃಖ, ಅನೇಕ ರೀತಿಯಲ್ಲಿ ನಾವು ಅನೇಕ ಕಷ್ಟಗಳನ್ನು ಇರಬಹುದು. ಆದರೆ ಈ ಲೋಕದಲ್ಲಿ ಮನುಷ್ಯರು ಪ್ರತಿಯೊಬ್ಬರು ಕೂಡ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ದೇವರನ್ನು ಮಾತ್ರ ಸ್ವಲ್ಪ ಜನ ಆತುಕೊಂಡಿದ್ದಾರೆ. ದೇವರ ಮೇಲೆ ನೋಡ್ರಿ, ಆದ್ರೆ ಹೇಳ್ತಿದ್ದೇನೆ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28-29 ಹೇಳ್ತದೆ ಪ್ರಿಯರೇ. ಒಂದ್ಸರಿ ಓದಿಕೊಳ್ಳೋಣ ನಾವು. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನೋಡ್ರಿ, ದೇವರು ಎಷ್ಟು ಒಳ್ಳೆಯವನು. ಆದ್ರೆ ನಾವು ಮನಸ್ಸಿಟ್ಟು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಮನಸ್ಸಿಟ್ಟು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು, ಮನಸ್ಸಿಟ್ಟು ನಮ್ಮ ವೇದನೆಗಳನ್ನು ಹೇಳ್ಕೊಳ್ಬೇಕು, ಮನಸ್ಸಿಟ್ಟು ನಮ್ಮ ರೋಗಗಳನ್ನು ಹೇಳ್ಕೊಳ್ಬೇಕು. ಆದ್ರೆ ನಾವೇನ್ ಮಾಡ್ತಿದ್ದೀವಿ? ಮನುಷ್ಯರ ಮುಂದೆ ಹೇಳ್ಕೊಳ್ತೇವೆ. ಅನೇಕ ಇರಬಹುದು, ಅಕ್ಕಪಕ್ಕದಲ್ಲಿ ಇರಬಹುದು, ಬಂಧು ಬಳಗ ಇರಬಹುದು, ನೆಂಟರಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ಹೇಳ್ಕೊಳ್ತೀವಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ದೇವರ ಮುಂದೆ ನಮ್ಮ ಕಷ್ಟಗಳನ್ನು ಒಯ್ದಾಗ ದೇವ್ರು ಏನ್ ಮಾಡ್ತಾರೆ? ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಅಂದರೆ ಒಂದ್ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ, ಮನಸ್ಫೂರ್ತಿಯಾಗಿ ಹೃದಯವನ್ನು ಬಿಚ್ಚಿ ಆತನ ಹತ್ರ ಮಾತನಾಡೋದಾದ್ರೆ ನಮ್ಮ ಕಷ್ಟ, ಭಾರ, ಚಿಂತೆ, ಹೋರಾಟ, ದುಃಖ ಪ್ರತಿಯೊಂದು ಕೂಡ ನೀಗಿ ಹೋಗ್ತದೆ ಎಂಬುದಾಗಿ ದೇವರು ವಾಕ್ಯ ಹೇಳಿದೆ. ಎಷ್ಟು ಒಳ್ಳೆಯವನಲ್ವಾ ನಮ್ಮ ದೇವರು. ಹೌದು ಪ್ರಿಯರೇ, ನಾವೇನೇ ಕಷ್ಟ ಬರಲಿ, ಏನೇ ಯಾವುದೇ ಒಂದಿರ್ಬೋದು, ಯಾವುದೇ ಚಿಂತೆ, ಭಾರ, ದುಃಖ ಪ್ರತಿಯೊಂದು ಕೂಡ ನಾವೇನು ಮಾಡಬೇಕು? ಮನುಷ್ಯರ ಮುಂದೆ ಹೇಳಿದ್ರೆ ಮನುಷ್ಯರು ತೀರಿಸೋದಿಲ್ಲ ಪ್ರಿಯರೇ. ಆದರೆ ದೇವರ ಮುಂದೆ ನಾವು ಹೊಯ್ದಾಗ, ನಮ್ಮ ಹೃದಯ ಪೂರ್ವಕವಾಗಿ ಮನಸ್ಫೂರ್ತಿಯಾಗಿ ದೇವರ ಮುಂದೆ ನಾವು ಹೊಯ್ದಾಗ ದೇವ್ರು ಏನು ಮಾಡ್ತಾರೆ? ದೇವರು ನಮ್ಮ ಕಷ್ಟಗಳನ್ನು, ಕಣ್ಣೀರನ್ನು, ಹೋರಾಟ, ದುಃಖ, ವ್ಯಾಧಿ, ಮನೋವೇದನೆ, ನಿಜವಾಗ್ಲೂ ಅಂದರೆ ಅನೇಕರು ಮನೋನಲ್ಲೇ ಫುಲ್ ನೊಂದ್ಕೊಳ್ತಾ ಇರ್ತಾರೆ. ಆದರೆ ದೇವರು ಅವರಿಗೆ ಆದರಣೆ ಕೊಡ್ತಾರೆ ಪ್ರಿಯರೇ. ಯಾರ್ಯಾರು ಮನ ನೊಂದಿ ನೆರಳಾಡ್ತಾ ಇದ್ದೀರೋ, ದೇವರ ಮುಂದೆ ಬನ್ನಿ ಪ್ರಿಯರೇ. ದೇವರ ಹತ್ರ ಕೂತ್ಕೊಳ್ರಿ, ಪ್ರಾರ್ಥನೆ ಮಾಡ್ರಿ, ಆತನ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ರಿ, ಸಂಕಷ್ಟಗಳನ್ನೇ ಹೇಳ್ಕೊಳ್ರಿ. ಅನೇಕರು ನೋಡ್ತಿದ್ದಾರೆ ಪ್ರಿಯರೇ, ನಾವಾದ್ರೂ ಈ ರೀತಿಯಲ್ಲಿದ್ದೇವೆ. ಅನೇಕರು ಇನ್ನ ಬೀದಿಯಲ್ಲಿ ಇರ್ತಾರೆ, ಆ ಗುಡಿಸಲುಗಳಲ್ಲಿ, ಮತ್ತೆ ಅನೇಕರು ಭಿಕ್ಷೆ ಬೇಡುವವರು ನೋಡ್ರಿ ಪ್ರಿಯರೇ. ಆದ್ರೆ ಅವ್ರು ಎಷ್ಟು ಕಷ್ಟ, ಕಣ್ಣೀರು, ಹೋರಾಟ, ದುಃಖ ಅಂತವ್ರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರಿಯರೇ. ಅಯ್ಯೋ ಅಪ್ಪ ಏಸಯ್ಯ, ನಮಗಾದ್ರೂ ಈ ರೀತಿ ಜೀವಿತ ಕೊಟ್ಟಿದ್ದೀಯಾ, ಅವ್ರು ಇನ್ನು ಅವರನ್ನು ಕೂಡ ಕರುಣಿಸು ಎಂಬುದಾಗಿ ನಾವು ಬಡವರಿಗೆ ಹೆಲ್ಪ್ ಮಾಡುವಾಗ ದೇವರು ನಮ್ಮ ಕಷ್ಟ, ಕಣ್ಣೀರು ಅನೇಕ ರೀತಿಯಲ್ಲಿ ದೇವರು ಏನ್ ಮಾಡ್ತಾರೆ? ದೂರ ಮಾಡ್ತಾರೆ ಪ್ರಿಯರೇ. ನಾವು ಅನೇಕರನ್ನ ನೋಡ್ತೀವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ? ಪ್ರೇಯರ್ ಮಾಡಬೇಕು. ಪ್ರೇಯರ್ ಮಾಡಿ ಏನು ಮಾಡಬೇಕು? ಆಮೇಲೆ ಅಡುಗೆ ಮನೆಗೆ ಹೋಗಬೇಕು. ಆ ರೀತಿಯಲ್ಲಿ ದೇವ್ರನ್ನ ನಾವು ಸ್ತುತಿಸಬೇಕು, ಆರಾಧನೆ ಮಾಡಬೇಕು. ಆತನನ್ನು ಫಸ್ಟ್ ಸ್ತುತಿಸಿದಾಗ ದೇವ್ರು ಏನು ಮಾಡ್ತಾರೆ? ನಮ್ಮ ಕಷ್ಟ, ಕಣ್ಣೀರು, ಭಾರ, ಹೋರಾಟ, ದುಃಖ, ವ್ಯಾಧಿ, ಮನೋವೇದನೆ ಎಲ್ಲವನ್ನು ಆತನ ಮೇಲೆ ಹಾಕಿರುವಾಗ ಆತನ ಮೃದುವಾದ ನೊಗವನ್ನು, ಅಂದರೆ ಆತನ ಶಾಂತಿ, ಸಮಾಧಾನ ಎಲ್ಲವನ್ನು ನಮಗೆ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ನೋಡ್ರಿ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವು ನಿನ್ನ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕುಳಿತುಕೊಳ್ಳಿರಿ. ನೋಡ್ರಿ, ಆತನ ಏನ್ ಹೇಳ್ತಿದ್ದಾನೆ? ನಿಮ್ಮ ಕಷ್ಟ, ಕಣ್ಣೀರು, ಬಾಧೆ, ದುಃಖಗಳು, ಹೋರಾಟಗಳು, ವ್ಯಾಧಿಗಳು ಪ್ರತಿಯೊಂದು ನನ್ನ ಮೇಲೆ ಹಾಕ್ರಿ. ನನ್ನ ಸಾತ್ವಿಕವಾದ ಹೃದಯವನ್ನು ಮತ್ತು ಸಾತ್ವಿಕನು, ದೀನನು ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕುಳಿತುಕೊಳ್ಳಿರಿ. ನೋಡ್ರಿ, ನೊಗವನ್ನು ಅಂದ್ರೆ ನಮ್ಮ ಭಾರ, ಆತನಿರುವಂತ ಎಲ್ಲ ಭಾರ ನಮ್ಮ ಮೇಲೆ ಹಾಕೋದಲ್ಲ. ಆತನಿರುವಂತ ಭಾರ ಏನೇನಿದೆ ಪ್ರಿಯರೇ? ಪ್ರೀತಿ, ಶಾಂತಿ, ಸಮಾಧಾನ ಪ್ರತಿಯೊಂದು ಕೂಡ ನಮಗೆ ಕೊಡ್ತಾರೆ ಎಂಬುದಾಗಿ ದೇವರು ಹೇಳ್ತಾರೆ. ದೇವ್ರು ಏನ್ ಹೇಳ್ತಾರೆ? ನಿಮ್ಮ ಕಷ್ಟ, ಕಣ್ಣೀರು, ಭಾರ, ಹೋರಾಟ, ದುಃಖ ಪ್ರತಿಯೊಂದು ನನ್ನ ಮೇಲೆ ಹಾಕ್ರಿ. ನನ್ನ ಶಾಂತಿ, ನನ್ನ ಸಮಾಧಾನ, ಪ್ರೀತಿ, ಕರುಣೆ ಎಲ್ಲವನ್ನು ನಿಮಗೆ ಕೊಡ್ತಿದ್ದೇನೆ, ಆಗ ನೀವು ವಿಶ್ರಾಂತಿ ತೆಗೆದುಕೊಳ್ತೀರಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ನಾವೇನ್ ಮಾಡ್ತೀವಿ? ನಮ್ಮ ಕಷ್ಟ, ಕಣ್ಣೀರು, ಭಾರ, ಹೋರಾಟ, ದುಃಖ ಎಲ್ಲವೂ ನಾವೇ ಹೊತ್ಕೊಂಡು ಚಿಂತೆ ಮಾಡ್ತಾ ಕೂತ್ಕೊಳ್ಳೋದು. ಹೇಗೆ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದು? ಆಕಾಶನ ನಮ್ಮ ತಲೆ ಮೇಲೆ ಬಿತ್ತೇನೆ ಎಂಬುದಾಗಿ ನಾವೇನ್ ಮಾಡ್ತೀವಿ? ಚಿಂತೆ ಮಾಡ್ತಾ ಕೂತ್ಕೊಳ್ತೀವಿ. ಚಿಂತೆ ಬರುತ್ತೆ ಪ್ರಿಯರೇ, ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡಬಾರ್ದು. ದೇವರ ಮೇಲೆ ನಮ್ಮ ಭಾರವನ್ನು ಹಾಕಿರುವಾಗ ದೇವರು ನಮಗೋಸ್ಕರ ಚಿಂತಿಸುವನಾಗಿದ್ದಾನೆ, ಅದರಿಂದ ಬಿಡುಗಡೆ ಕೊಡುವಾತನಾಗಿದ್ದಾನೆ. ಈ ಹೊತ್ತು ನಿಮಗೆ ಕಷ್ಟ ಇದೆಯಾ? ದೇವರಲ್ಲಿ ಬೇಡಿಕೊಳ್ಳ್ರಿ, ಸಪ್ಪ ನನಗೆ ಕಷ್ಟ ಇದೆ, ಬಿಡುಗಡೆ ಕೊಡು ಎಂಬುದಾಗಿ ಮನಸ್ಫೂರ್ತಿಯಾಗಿ ಮನಸ್ಸಿಟ್ಟು ನೀವು ಬೇಡಿಕೊಳ್ಳೋದಾದ್ರೆ ಆತನ ಕಷ್ಟದಿಂದ ಏನ್ ಮಾಡ್ತಾನೆ ಪ್ರಿಯರೇ? ಬಿಡಿಸುವನಾಗಿದ್ದಾನೆ. ನಮ್ಮ ಚಿಂತಾ ಭಾರವನ್ನೆಲ್ಲವನ್ನೂ ಆತನ ಮೇಲೆ ಹಾಕಬೇಕು. ನಮ್ಮ ಕಷ್ಟ, ಕಣ್ಣೀರು, ಹೋರಾಟ, ದುಃಖ ಎಲ್ಲವೂ ಆತನ ಮೇಲೆ ಹಾಕಿರುವಾಗ ಆತ ನಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ. ಆವಾಗ ನಮ್ಮ ಕಷ್ಟ ಆತನ ಮೇಲೆ ಹಾಕಿದಾಗ ಏನಾಗುತ್ತೆ?
ಆಗುತ್ತೆ, ನಮ್ಮ ಮನಸ್ಸೊಂದು ಅಳಾರಾಗುತ್ತದೆ. ಅವಾಗ ಶಾಂತಿ, ಸಮಾಧಾನ ಎಲ್ಲವೂ ಕೂಡ ಆತನು ನಮಗೆ ದಯಪಾಲಿಸುವವನಾಗಿದ್ದಾನೆ ಪ್ರಿಯರೇ. ನೀವೆಲ್ಲ ರೀತಿಯಲ್ಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡೋದಾದ್ರೆ ಪ್ರತಿಯೊಬ್ಬರನ್ನು ಕೂಡ ನಾನು ಒಂದೇ ಒಂದು ಕೇಳ್ಕೊಳ್ತೇನೆ ಪ್ರಿಯರೇ, ಬೈಬಲನ್ನು ಹೋದ್ರಿ, ನಮ್ಮ ಕಷ್ಟ ಏನೇ ಇದ್ರೂ ಕೂಡ ಆತನಲ್ಲಿ ಹೇಳ್ಕೊಳ್ಳಿರಿ. ಆತನ ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ಈ ವಾಕ್ಯದ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ಹಾಲೆಲ್ಲೂಯ, ಹಾಲೆಲ್ಲೂಯ, ಹಾಲೆಲ್ಲೂಯ. ಯೇಸುವೆ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನಪ್ಪ. ಹೌದು ಕರ್ತನೆ, ಇದುವರೆಗೂ ನಮ್ಮೊಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಕಷ್ಟ, ಕಣ್ಣೀರು, ಬಾಧೆ, ವೇದನೆಗಳು, ದುಃಖಗಳು, ಮನೋವೇದನೆಗಳು, ರೋಗಗಳು ಎಲ್ಲವೂ ನಿನ್ನ ಮೇಲೆ ಹಾಕ್ತಿದ್ದೇವಪ್ಪ. ನಿನ್ನ ಶಾಂತಿ, ಪ್ರೀತಿ, ಕೃಪೆ, ದಯೆ, ಕರುಣೆ ಎಲ್ಲವೂ ನಮಗೆ ಕೊಟ್ಟಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಚಿಂತಾಭಾರವನ್ನು ನಿಮ್ಮ ಕೈಲಿ ಒಪ್ಪಿಸ್ತಾ ಇದ್ದೇನೆ ಕರ್ತನೆ. ನಮಗೋಸ್ಕರ ಚಿಂತಿಸುವಾದ ನೀನಾಗಿದ್ದೀಯ ಕರ್ತನೆ. ನಿನ್ನ ಮಕ್ಕಳ ಕಣ್ಣೀರನ್ನು ಒರೆಸುವಾದ ನೀನಾಗಿದ್ದೀಯಪ್ಪ. ಅನೇಕ ರೀತಿಯಲ್ಲಿ ಚಿಂತೆಗೊಳಗಾಗಿರುವಾಗ ಅವರನ್ನು ಮುಟ್ಟು ಕರ್ತನೆ, ಅವರನ್ನು ಆಶೀರ್ವದಿಸು, ಅವರನ್ನು ಸಂತೈಸಬೇಕಾಗಿ ನಾವು ಬೇಡ್ಕೊಳ್ತನಪ್ಪ. ಈ ವಾಕ್ಯವನ್ನು ನೋಡುವಂಥ ಪ್ರತಿಯೊಬ್ಬರ ಮನದಲ್ಲಿ ಕರ್ತನೆ ನೀನು ಕಾರ್ಯ ಮಾಡಬೇಕಾಗಿ ಬೇಡ್ಕೊಳ್ತನಪ್ಪ. ಚಿಂತಾಭಾರವನ್ನೆಲ್ಲವನ್ನು ಬಿಟ್ಟು ನಿನ್ನನ್ನೇ ಹತ್ತುಕೊಳ್ಳುವಂತೆ ಸಹಾಯ ಮಾಡಬೇಕಾಗಿ ಬೇಡ್ಕೊಳ್ತನಪ್ಪ. ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28-29 ಹೇಳ್ತದಪ್ಪ. ಹೌದಪ್ಪ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿ, ನಿಮ್ಗೆ ಶಾಂತಿ ದಯಪಾಲಿಸುತ್ತೇನೆ ಎಂಬುದನ್ನು ವಾಕ್ಯ ಹೇಳ್ತದೆ. ಅದೇ ರೀತಿಯಲ್ಲಿ ಕರ್ತನೆ, ನಾವು ಪ್ರತಿಯೊಂದು ಕಷ್ಟ, ಕಣ್ಣೀರು, ಹೋರಾಟ ಎಲ್ಲವೂ ನಿನ್ನ ಮೇಲೆ ಹಾಕ್ತಿದ್ದೇವಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿಸೋದ್ರ ದಯಪಾಲಿಸುವತನಾಗಿದ್ದೀಯಾ. ಈ ವಿಡಿಯೋವನ್ನು, ಈ ವಾಕ್ಯವನ್ನು ನೋಡುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವಾದ ಮಾಡ್ತೇನೆ ಯೇಸು ನಾಮದಲ್ಲಿ ಕರ್ತನೆ. ಯಾರ್ಯಾರು ಚಿಂತೆ ಒಳಗಾಗಿದ್ದಾರೋ ಅವರೆಲ್ಲರನ್ನ ಸಂತೈಸಬೇಕಾಗಿ ಬೇಡ್ಕೊಳ್ತನಪ್ಪ. ಯಾರ್ಯಾರು ಕಷ್ಟಕ್ಕೆ ಒಳಗಾಗಿದ್ದಾರೋ ಅವರೆಲ್ಲರನ್ನ ಸಂತೈಸಬೇಕಾಗಿ ಬೇಡ್ಕೊಳ್ತನಪ್ಪ. ಯಾರ್ಯಾರು ರೋಗದಲ್ಲಿ ಬಿದ್ದಿದ್ದಾರೋ ಅವರೆಲ್ಲರನ್ನ ಆರೋಗ್ಯವಂತರನ್ನಾಗಿ ಮಾಡಬೇಕಾಗಿ ಬೇಡ್ಕೊಳ್ತನಪ್ಪ. ಹೌದು ಕರ್ತನೆ, ಈ ಪ್ರಾರ್ಥನೆಯನ್ನು ಕರ್ತನೆ ಎಲ್ಲವರು ಕೇಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡಪ್ಪ. ಅದರಿಂದ ಬಿಡುಗಡೆ ಕೊಡುವ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಪ್ಪ. ಪ್ರತಿಯೊಬ್ಬರ ಮನೋನೇತ್ರಗಳನ್ನು ತೆರೆಯ ಮಾಡು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಪ್ಪ. ನೀನ್ ಜೊತೆಗಾರನಾಗಿದ್ದು ನಡೆಸು. ನನ್ನ ಪ್ರಾರ್ಥನೆಯನ್ನು ಕೇಳಿಸೋದ್ರ ದಯಪಾಲಿಸಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್.